ನಾವು ಬಿಗ್ ಬಾಸ್ ಡೈಲಿ ನೋಡ್ತಾ ಇದೀವಿ ಸರ್. ಗಿಲ್ಲಿಗೆ ಓಟ್ ಎಲ್ಲ ನಮ್ಮವು. ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿಗೆ ಓಟ್ ಆಗ್ತಾ ಇರುತ್ತೆ ಎಂಬುದು. ನಾವು ಗಿಲ್ಲಿಗೆ ಓಟ್ ಹಾಕ್ತಾ ಇದೀವಿ. ನಮ್ಮ ಜೊತೆ ಜನತೆದು ಗಿಲ್ಲಿಗೆ ಓಟ್ ಹಾಕಿಸ್ತಾ ಇದೀವಿ ನಾವು ಎಲ್ಲಾನ. ಇವತ್ತು ಬತ್ತಿದಂಗೆ ಗಿಲ್ಲಿಗೆ ಓಟ್ ಹಾಕಿದೀವಿ ಎಲ್ಲಾರು ಕೂತ್ಕೊಂಡು. ಪಕ್ಕ ಗಿಲ್ಲಿನೇ ಬರೋದು ಅನ್ನೋದು ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಗೊತ್ತಾಯಿದೆ ಸರ್. ನಮ್ ರೈತ ಹುಡುಗ ಸರ್, ಬಡವ್ರ ಮಕ್ಕಳು, ನಮ್ ರೈತ ಹುಡುಗ ಸರ್. ರೈತ ಹುಡುಗ ಗೆಲ್ದ ಬೇರೆ ಗೆಲ್ಸಕ್ಕಾಗುತ್ತಾ ಸರ್ ನಾವು? ಫಸ್ಟ್ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀವಿ ಸರ್ ನಾವು. ಸ್ಟಾರ್ಟಿಂಗ್ ಇಂದನೂ ಗಿಲ್ಲಿಗೆ ಓಟ್ ಹಾಕ ಬರ್ತಾ ಇದೀವಿ. ಸ್ಟಾರ್ಟಿಂಗ್ ಇಂದನೂ ಬಿಗ್ ಬಾಸ್ ನೋಡ್ತಾ ಇದೀವಿ. ನಮ್ಮ ಹೆಸರು ಗೋವಿಂದ ಅಂತ. ಖುಷಿ ಆಯ್ತದಣ್ಣ. ಅವರೇ ಬಂದು ಗೆಲ್ಬೇಕು, ಅವರೇ ಫೈನಲ್ ಅಲ್ಲಿ ಅವರೇ ಬರ್ಬೇಕು. ನಾವು ಇವತ್ತು ಅವ್ರಿಗೇನೆ ಓಟ್ ಹಾಕಿದ್ದೀರಿ. ಡೈಲಿ ಬಿಗ್ ಬಾಸ್ ನೋಡ್ಕೊಂಡ ಇದ್ದೀರಿ. ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಹಂಗೆ ಬರ್ಬೇಕು ಅವರು. ಟಫ್ ಇದೆ, ಟಫ್ ಕೊಡ್ತಾ ಇದ್ದಾರೆ ಇಬ್ರು. ಆದ್ರೂ ನಮ್ಗೆ ನಂಬಿಕೆ ಗಿಲ್ಲಿ ಅವರೇ ಬರ್ತಾರೆ ಅಂತ. ನಮ್ಗೆ ಆದಷ್ಟು ಗಿಲ್ಲಿನೇ ಗೆಲ್ಲಬೇಕು. ಯಾಕಂದ್ರೆ ರೈತರ ಮಕ್ಕಳು ಬೆಳಿಬೇಕು. ಯಾವತ್ತಿದ್ರು ನಮ್ಮ ರೈತರ ಮಕ್ಕಳಿಗೆ ಒಳ್ಳೇದಾಗಬೇಕು. ಹಾಗಾಗಿ ಗಿಲ್ಲಿನೇ ಗೆಲ್ಲಬೇಕಣ. ಈ ಸತಿನೂ ನಮ್ಮ ಓಟು ಗಿಲ್ಲಿಗೆನೇ ಐತೆ. ಗಿಲ್ಲಿನೇ ಗೆಲ್ಲಬೇಕು. ಒಂದಷ್ಟು ಜನ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನಾವು ಹಾಗೆ ಹೀಗೆ ಏನಂತ ಏನೇನೋ ಮಾತಾಡ್ತಿದ್ದಾರೆ. ಹೇಳ್ತಾರೆ ಅಣ್ಣ. ಆದ್ರೂ ಏನು ಮಾಡಕ್ಕಾಗಲ್ಲ. ಗಿಲ್ಲಿನೇ ಗೆಲ್ಲೋದು. ಗೆದ್ದೇ ಗೆಲ್ತಾನಣ್ಣ. ಗೆದ್ದೇ ಗೆಲ್ತಾನಣ್ಣ. ರೈತರ ಮಗ ಅಣ್ಣ. ಒಂದು ಆಟ ಅಷ್ಟು ಎಲ್ರಿಗೂ ಇಷ್ಟ ಆಗೋಗೈತೆ. ಎಲ್ಲೇ ನೋಡಿ ನೀವು ಎಲ್ಲ ಕಡೆ ವೈರಲ್ ಆಗೋಗೈತೆ ಅಣ್ಣ. ಗಿಲ್ಲಿ ಗೆದ್ದೇ ಗೆಲ್ತಾನಣ್ಣ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವೋಟ್ ಮಾಡಿರೋದೇ ಗಿಲ್ಲಿಗೆ. ಟಫ್ ಕಾಂಪಿಟೇಷನ್ ಐತೆ, ಇಲ್ಲ ಅಂತಲ್ಲ. ಬಟ್ ಗೆಲ್ಲೋದಂತ ಆಲ್ಮೋಸ್ಟ್ ಆಲ್ ಗಿಲ್ಲಿನೇ ಗೆಲ್ಲೋದು ಅಣ್ಣ. ಎಲ್ಲೂ ಡಲ್ ಆಗಿಲ್ಲ ಅಣ್ಣ. ಆಲ್ಮೋಸ್ಟ್ ಅಲ್ಲೂ ಪಿಕಪ್ ಅಲ್ಲೇ ಬಂದಿದ್ದಾನೆ. ಗೆದ್ದೇ ಗೆಲ್ತಾನಣ್ಣ. ಆಟ ಎಲ್ಲ ಚೆನ್ನಾಗಿ ಆಡ್ತಿದ್ದಾನೆ. ಗೆಲ್ತಾನೆ. ಹಾ, ವೋಟಿಂಗ್ ಅಣ್ಣ. ಕೇಳಿದ್ರು ಹಾಕ್ತಾರಣ್ಣ, ಕೇಳ್ದೇರು ಹಾಕ್ತಾರೆ. ಯಾಕಂದ್ರೆ ಅವ್ನ ಫ್ಯಾನ್ ಫಾಲೋಯಿಂಗ್ಸ್ ಹಂಗ ಐತೆ. ಫ್ಯಾನ್ ಫಾಲೋಯಿಂಗ್ಸ್ ಅವ್ನಿಗೆ ಬೇಜಾನ್ ಐತೆ ಅಣ್ಣ. ಯಾರ ಹತ್ರನಾರು ಹೋಗಿ ಕೇಳಿ ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಮ್ ಕರ್ನಾಟಕದ ಬಾವುಡದ ಮೇಲೆಲ್ಲ ಹಾಕ್ಸ್ಕೊಂಡು ತಿರ್ಗಾಡ್ತಾವ್ರಣ್ಣ. ಶಬರಿಮಲೆಗೆ ಹೋಯ್ತಾರ ಗಾಡಿಗಳು, ಫ್ಲಾಗ್ಗಳ ಮೇಲೆಲ್ಲ ಗಿಲ್ಲಿ ಫೋಟೋ ಹಾಕೊಂಡು ತಿರ್ಗಾಡ್ತಾವ್ರ. ಇವಾಗ ಗಿಲ್ಲಿ ಗೆದ್ದೇ ಗೆಲ್ತಾನ. ಏನು ಇಲ್ಲ, ಗಿಲ್ಲಿ ಗೆಲ್ಬೇಕು. ನಮ್ಗದೊಂದು ಆಸೆ. ಗಿಲ್ಲಿಗೆ ವೋಟ್ ಮಾಡ್ತಾ ಇದೀವಿ. ಗಿಲ್ಲಿ ಗೊತ್ತು, ಕರ್ನಾಟಕ ಗೊತ್ತು. ಮಂಡ್ಯ ದುರ್ಗ ಗೆದ್ದೇ ಗೆಲ್ತಾನೆ. ನಂಬಿಕೆ ಐತೆ. ನಾವು ವೋಟ್ ಮಾಡಿದೀವಿ. ನಾವೆಲ್ಲ ಡ್ರೈವರ್ಸ್ಗಳೇ, ನಾವೆಲ್ಲರೂ ಸೇರಿ ವೋಟ್ ಮಾಡಿದೀವಿ. 100% ಗೆಲ್ತಾನೆ. ಗಿಲ್ಲಿ ಗೆಲ್ಲಬೇಕು ಸರ್. ಯಾಕೆಂದ್ರೆ ಬಡವ್ರ ಮಕ್ಕಳು, ಸಕ್ಕರೆ ನಾಡಿಂದ ಬಂದಿರುವಂತ ಸಿಹಿ ಹುಡುಗ ಸರ್. ಅವನು ಗೆಲ್ಲಬೇಕು. ಅವನು ಸ್ಟಾರ್ಟಿಂಗ್ ಬಂದಾಗಿಂದನು ಅವನು ಡಲ್ ಆಗಿರೋದು ಎಲ್ಲಿ ಅಂದ್ರೆ ಕಾವಿನ ಕಣ್ಣೀರ್ ಹಾಕ್ಸ್ದಾಗ ಮಾತ್ರ. ಯಾಕೆಂದ್ರೆ ನೊಂದಂತ ಜೀವ ಸರ್. ಅದು ಬೆಳೆದು ಬಂದಿದೆ, ಕಷ್ಟದಲ್ಲೂ ಬೆಳೆದು ಬಂದಿದ್ದಾನೆ. ಎಂತ ಸಂದರ್ಭ ಅಂದ್ರೆ ಬ್ಯಾಕ್ ಗ್ರೌಂಡ್ ಇಲ್ಲ ಸರ್ ಅವ್ನು ಬೆಳೆಯಕ್ಕೆ. ಆದ್ರೆ ಅವ್ನು ಸ್ವಂತ ಅವ್ನ ಕ್ರಿಯೇಟಿವಿಟಿಯಿಂದ ಬೆಳೆದು ಬಂದಿದ್ದಾನೆ. ಅವ್ನು ಓನ್ ಚಾನಲ್ ಮಾಡ್ಕೊಂಡು ಬೆಳೆದು ಬಂದಿದ್ದಾನೆ. ಅವ್ನು ಸ್ಟಾರ್ಟಿಂಗ್ ಬಂದಾಗ ಹೇಗಿದ್ನೋ ಈ ಫೈನಲ್ ಬಂದಿರೋ ತನ್ಕೊನು ಒಂದೇ ಆಂಗಲ್ ಇಲ್ಲಿದ್ದಾನೆ. ಏನೂ ಚೇಂಜಸ್ ಇಲ್ಲ. ಕಾಮಿಡಿಲೇ ನಗ್ಸಿದ್ದಾನೆ. ಎಲ್ಲರೂ ನಾನು ಅದು, ನಾನು ಇದು, ಅದು ಹಂಗೆ ಅಂತ ಬಂದ್ರು. ಎಲ್ಲರಿಗೂ ಟಾಂಗ್ ಕೊಟ್ಕೊಂಡ್ ಬಂದಿದ್ದಾನೆ. ಅವನು ಪಳಾರ್ ಗಿಲ್ಲಿ ಅಲ್ಲ ಸರ್, ಪಟಾಕಿ ಗಿಲ್ಲಿ. ಅವನು ಏನ್ ಅನ್ಕೊಂಡ್ರು ಫೇಸ್ ಟು ಫೇಸ್ ನಿಂತು ಮಾತಾಡುವಂತ ಶಕ್ತಿ ಇರೋದು ರೈತರ ಮಕ್ಳಿಗೆ ಮಾತ್ರ. ಅದನ್ನ ಅವನಲ್ಲೋಗಿ ನಿರೂಪಿಸಿದ್ದಾನೆ ಸರ್. ಏನಿದೆ ಡೈರೆಕ್ಟ್ ಆಗಿ ಎದುರುಗಡೆ ನಿಂತ್ಕೊಂಡು ಯುದ್ಧ ಮಾಡ್ತಾನೆ. ಹಿಂದೆ ನಿಂತ್ಕೊಂಡು ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಮಾತಾಡೋದಿಲ್ಲ. ಅಶ್ವಿನಿನೇ ಆಗ್ಲಿ ಇನ್ನೊಬ್ರೇ ಆಗ್ಲಿ ಅವ್ರ ಎದುರುಗಡೆ ನಿಂತು ಮಾತಾಡೋ ಶಕ್ತಿ ಇರೋದು ಗಿಲ್ಲಿ ಮಾತ್ರ ಸರ್. ಗೆಲ್ಬೇಕಾಗಿರೋದು ಗಿಲ್ಲಿನೇ. ಇಲ್ಲಿರೋ ಅಷ್ಟು ಅಭಿಮಾನಿಗಳು ಕೂಡ ಗಿಲ್ಲಿ ಫ್ಯಾನ್ಸೇ. ಗಿಲ್ಲಿ ಗೆಲ್ಬೇಕು, ಗಿಲ್ಲಿನೇ ಗೆಲ್ಬೇಕು ಸರ್. ಗಿಲ್ಲಿನೇ ಗೆಲ್ಬೇಕು. ನಾವು ಗಿಲ್ಲಿಗೆ ವೋಟ್ ಹಾಕಿರೋದು. ನಾವು ಅಶ್ವಿನಿ ಎಷ್ಟೇ ಇದು ಮಾಡಿದ್ರು ಅವರೇ ಗಿಲ್ಲಿನೇ ಗೆಲ್ಲೋದು. ಅವರು ಅಶ್ವಿನಿ ಜೊತೆಲಿ ಎಷ್ಟೇ ಕಾಂಪಿಟೇಷನ್ ನಡೆದೈತೆ, ಅದ್ರ ಗಿಲ್ಲಿನ ಮಾತ್ರ ಪಕ್ಕ ಅವನೇ ಗೆಲ್ಲೋದು. 14 ಲಕ್ಷ ವೋಟ್ ಆಗಿದ್ದಾರೆ ಅಂತಂದ್ರೆ ಪಕ್ಕ ಅವನೇ ಗೆಲ್ಲೋದು. ಸರ್ ಬಂದೈತೆ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ಬಂದೈತೆ. ಅದ್ರ ನಾವು ಡೈಲಿ ನೋಡ್ತೀವಲ್ಲ ಗೂಗಲ್ ಅಲ್ಲಿನ ಡೈಲಿ ನೋಡ್ತಾ ಇರ್ತೀವಿ. ಯಾರಿಗೆ ವೋಟ್ ಜಾಸ್ತಿ ಇದೆ, ವೋಟ್ ಯಾರಿಗೆ ಜಾಸ್ತಿ ಇಲ್ಲ ಅಂತ ಎಲ್ಲ ನಾವು ನೋಡ್ತಾ ಇರ್ತೀವಲ್ಲ. ಅವ್ರು ಹೇಳ್ಕೊಂತಾರೆ, ಹೇಳ್ಕೊಳೋರು ಗಿಲ್ಲಿ ಗೆಲ್ಲಲ್ಲ, ಅದ್ ಗೆಲ್ಲಲ್ಲ, ಇದ್ ಗೆಲ್ಲಲ್ಲ ಅಂತ. ಪಕ್ಕ ಗಿಲ್ಲಿನೇ ಗೆಲ್ಲೋದು, ಪಕ್ಕ ಮಂಡ್ಯ ಹುಡುಗನೇ ಗೆಲ್ಲೋದು.
ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನಮ್ ಇಡೀ ಕರ್ನಾಟಕ ಏನ್ ಮಾಡುತ್ತೆ ಅನ್ನೋದು ಅಂತೂ ಗೊತ್ತಿಲ್ಲ. ನಮ್ ಇಡೀ ಕರ್ನಾಟಕ ಏನಾಗುತ್ತೆ ಏನು ಇದ್ ಮಾಡುತ್ತೆ ಅನ್ನೋದು ಇನ್ನ ಗೊತ್ತಿಲ್ಲ. ಗಿಲ್ಲಿ ಪಕ್ಕ ಗೆಲ್ಬೇಕು, ಗೆದ್ದೇ ಗೆಲ್ತಾನೆ. ಇದೊಂದು 100% ಗಿಲ್ಲಿ ಅವರೇ ಫಿನಾಲಿ ಗೆಲ್ಲೋದು ಅವರೇನೆ. 100% ನಾವೇ ಹೇಳ್ಬಿಡ್ತೀರಿ ಸರ್. ಬೇರೆ ಅವರು ಇರೋ ಮಾತುಕನೆಲ್ಲ ಆರಾಮಾಗಿ ಆಡ್ಕೊಂಡ್ ಬರ್ತಾ ಇದಾರೆ. ಫಸ್ಟ್ ಇಂದಾನು ಹೆಂಗಿದಾರೋ ಇವಾಗೂನು ಹಂಗೆ ಆಡ್ಕೊಂಡೇ ಬರ್ತಾ ಇದಾರೆ. ಹಂಗೆ ಫಿನಾಲಿ ಅವ್ರಿಗೆ ಬಂದವ್ರೆ. ಏನು ಒಂದು ಇಷ್ಟು ಕೂಡ ಸಿಟ್ ಮಾಡ್ಕೊಳಲ್ಲ, ಏನು ಇಲ್ಲ, ನಗು ಮಕ್ಕದಲ್ಲೇನೆ ಸಕ್ಕದಾಗ ಸೂಪರ್ ಆಗಿ ಆಡ್ತಾವ್ರೆ, ಸಕ್ಕದಾಗ ಆನ್ಸರ್ ಮಾಡ್ತಾ ಇದಾರೆ ಸರ್. ಗಿಲ್ಲಿಗೆ ಗಿಲ್ಲಿ. ನಾಳೆ ಇಲ್ಲ ನಾಡಿದ್ದು ಬಿಗ್ ಬಾಸ್ ಫೈನಲ್, ಗಿಲ್ಲಿ ಫೈನಲ್ ಆಗಿದ್ದಾರೆ. ಗಿಲ್ಲಿ ಯಾಕೆ ಗೆಲ್ಬೇಕು ನಿಮ್ಗೆ? ಗಿಲ್ಲಿ ಎಂತ ಗೆಲ್ಬೇಕು ಅಂದ್ರೆ ಅವನು ಒಬ್ಬ ಹಳ್ಳಿ ಪ್ರತಿಭೆ. ಅದರಿಂದ ನಾನು ಮಳ್ಳೊಳ್ಳಿಯವನು ಆಗಿರ್ತಾರಿಂದ ಫಸ್ಟ್ ಏನೇ ಆಗಲಿ ನಮ್ಮಲ್ಲಿ ಆಲ್ರೆಡಿ ಒಂದು ರನ್ನರ್ ಅಪ್ ಸಿಕ್ಕಿದೆ. ಈಗ ಒಂದು ವಿನ್ನರ್ ಸಿಕ್ಕಿದ್ರೆ ನಮ್ಮ ಮಳ್ಳೊಳ್ಳಿಗೂ ಒಂದು ಚೆನ್ನಾಗಿರುತ್ತೆ. ಅದರಿಂದ ನಾನು ಮಳ್ಳೊಳ್ಳಿಯವನಾಗಿರ್ತಾರ ನಮ್ಮ ಹುಡುಗ ನಮ್ಮದು ಅಂತ ಒಂದು ಸ್ವಾಭಿಮಾನ ಇರೋದ್ರಿಂದ ನಮ್ ಗಿಲ್ಲಿ ಗೆಲ್ಬೇಕು ಅಂತ ಒಂದು ಅಭಿಮಾನ ಐತೆ. ಮತ್ತೆ ಇನ್ನೊಂದೇನು ಅಂದ್ರೆ ಮತ್ತೆ ಈಗ ಎಲ್ಲ ಬರ್ತಿರೋರೆಲ್ಲ ಬರೀ ಇನ್ಫ್ಲೂಯೆನ್ಸು, ರಾಜಕೀಯ ಆ ಕಡೆ ಈ ಕಡೆ ಈಗೆಲ್ಲ ನಾವು ನೋಡ್ತಿದೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದರಿಂದ ಇವಾಗ ನಮ್ಮ ಹಳ್ಳಿ ಹುಡುಗ ಅದರಿಂದ ಗೆದ್ರು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಶ್ವಿನಿ ಗೌಡ ಅವ್ರದ್ದು ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಅವ್ರದ್ದು ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ಇದೆ. ಆದ್ರೆ ಗಿಲ್ಲಿ ಏನಂದ್ರೆ ಹಳ್ಳಿಯಿಂದ ಬಂದು, ಅದೇ ಮೊದಲೇ ಹೇಳಿದ್ರ ಹಳ್ಳಿ ಗೊತ್ತು ಡಿಲ್ಲಿಗೆ ಗೊತ್ತು ಅನ್ನೋ ತರ ಹಳ್ಳಿಯಿಂದ ಬಂದು ಒಂದು ಹೆಸರು ಮಾಡಿ ರಾಜ್ಯದಲ್ಲಿ ದೇಶದಲ್ಲಿ ಸುದ್ದಿ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದರಲ್ಲೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ಇನ್ನೂ ಕಷ್ಟ ಇದೆ. ಬಿಗ್ ಬಾಸ್ಗೆ ಹೋಗಿ ಇಷ್ಟೆಲ್ಲ ಆಟ ಆಡ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ಮೆಚ್ಚಲೇಬೇಕಾದಂತ ವಿಷಯ ಅದು. 3-4 ವಾರದಿಂದ ಗಿಲ್ಲಿ ಡೆವಲ್ ಆಗ್ಬಿಟ್ಟಿದ್ದಾನೆ, ಬೇರೆಯವ್ರು ಗೆಲ್ತಾರೆ, ಈ ರೀತಿಯಾದಷ್ಟು ಒಂದಷ್ಟು ಚರ್ಚೆಗಳು. ಗಿಲ್ಲಿ ಗೆಲ್ತಾನೆ ಸೋಲ್ತಾನೆ ಅನ್ನೋದೆಲ್ಲ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾಕೆ ರ್ಯಾಲಿಗಳು ನೋಡಿದೀವಿ, ಮತ್ತೊಂದು ನೋಡಿದೀವಿ, ಪ್ರಚಾರಗಳು ನೋಡಿದೀವಿ. ಯಾವುದೇ 12 ಸೀಸನ್ ಆಗೈತೆ, 12 ಸೀಸನ್ ಅಲ್ಲಿ ಯಾವ ಸೀಸನ್ ಅಲ್ಲೂ ಈ ತರ ಆಗಿರ್ಲಿಲ್ಲ. ಆಲ್ರೆಡಿ ಈ ರೀತಿ ನಡೀತಾ ಇದೆ, ನೀವು ನೋಡಿದೀರಾ. ಯಾವ ತರ ವಿಶ್ ಮಾಡ್ತೀರಿ ಗಿಲ್ಲಿಗೀಗ? ಗಿಲ್ಲಿಗೆ ಯಾವ ತರ ವಿಶ್ ಮಾಡ್ತೀನಿ ಅಂತಂದ್ರೆ ಎಲ್ಲೇ ಇದ್ರು ನಮ್ಮ ಹುಡುಗನೇ ಗೆದ್ದು ಬಾ ಗೆಳೆಯ ಅಂತ ಹೇಳ್ತೀವಿ, ವಿಶ್ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.